Okay, so let us start with your module number one. In my last class, I was briefing about what are all the chapters which are there in managerial economics, and then so what are the concepts that we will going to study it in managerial economics. So ಇವತ್ತು we will start with the first module, that is basic understanding of your managerial economics. ಸೊ ಏನು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಹೇಳಿರೋದಿಲ್ಲಿ ಮೀನಿಂಗ್ ಆಫ್ ವಾಟ್ ಯು ಕಾಲ್ಡ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ. ಅದಾದ್ಮೇಲೆ ನೇಚರ್, ಫೀಚರ್ಸ್, ಸ್ಕೋಪು, ಅಪ್ಲಿಕೇಶನ್ಸ್, ಮತ್ತೆ ದೆನ್ ರೋಲ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಸ್ಟು, ದೆನ್ ಡಿಮ್ಯಾಂಡ್ ಅನಾಲಿಸಿಸ್ ಅಂತ ಇದೆ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇದೆ, ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂಡ್ ಫೋರ್ಕಾಸ್ಟಿಂಗ್ ಆಫ್ ಡಿಮ್ಯಾಂಡ್ ಇದೆ. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ನಿಮ್ಮ ಮಾಡ್ಯೂಲ್ ನಂಬರ್ 1 ಅಲ್ಲಿ ಬರುವಂಥದ್ದು. So, so one by one we will cover the aspects. The first, no, the concept is what exactly mean by managerial economics. I think in last class ಮಾತಾಡಬೇಕಾದಾಗ ಒಂದು ಮೀನಿಂಗ್ ಕೊಟ್ಟಿದ್ದೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಏನು ಅಂತ. ಜಸ್ಟ್ ನಾರ್ಮಲ್ ನಾವು ಮಾತಾಡಬೇಕಾದ್ರೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ಅಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ಹೌ scarce resources are directed most efficiently to achieve the managerial goals. ಅರ್ಥ ಸಿಂಪಲ್, ಯಾವ ರೀತಿ ಒಂದು ಆರ್ಗನೈಸೇಷನ್ ತನ್ನ ಒಂದು ಆಬ್ಜೆಕ್ಟಿವ್ ನ ಅಚೀವ್ ಮಾಡೋದಕ್ಕೆ ತನ್ನಲ್ಲಿರುವಂತಹ ರಿಸೋರ್ಸಸ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಕಂಪ್ನಿನ ರನ್ ಮಾಡುತ್ತೆ ಅನ್ನೋದಕ್ಕೆ ನಾವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ದ ವ್ಯಾಲ್ಯೂಬಲ್ ಟೂಲ್ ಫಾರ್ ಅನಲೈಸಿಂಗ್ ದ ಬಿಸ್ನೆಸ್ ಸಿಚುವೇಶನ್ಸ್ ಟು ಟೇಕ್ ಅ ಬೆಟರ್ ಡಿಸಿಷನ್ ಅಂತ. ಸೊ ಇರುವಂತ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಅಲ್ಲಿ ಒಂದು ಆರ್ಗನೈಸೇಷನ್ ಯಾವ ರೀತಿ ತನ್ನ ಡಿಸಿಷನ್ಸ್ ಗಳನ್ನ ತಗೊಳತ್ತೆ ಅನ್ನೋದಕ್ಕೆ ನಾವು ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಅರ್ಥ ಸಿಂಪಲ್ ಏನು ಅಂತ ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಅದರದೇ ಆದಂತಹ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವ್ರಿಗೆ ಯಾವ್ಯಾವ ರೀತಿಯಾದಂತ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಇದೆ, ಅದ್ರ ಒಳಗಡೆನೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಕಲಿಯೋದನ್ನ ನಿಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಕಮಿಂಗ್ ಟು ದ ಡೆಫಿನೇಷನ್ಸ್. ಸೊ ನಿಮ್ಮ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಅಂದ್ರೆ ಏನಂತ ಕೆಲವೊಂದು ಆಥರ್ಸ್ ಗಳು ಹೇಳಿದ್ದಾರೆ ಅಂತ. The first one, the definition which I have given is Professor Evan J. Douglas anta. So he actually defined this managerial economics as it is concerned with the application of economic principles and methodologies to the decision making process within the firm or organization under the conditions of uncertainty ಅಂತ. ಏನಿಂಗಂತ ಅಂದ್ರೆ ಒಂದು ಆರ್ಗನೈಸೇಷನ್ ತನ್ನಲ್ಲಿರುವಂತಹ ಕೆಲವೊಂದು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕಾದಾಗ ಅದರದೇ ಆದಂತ ಒಂದು ಪ್ರಿನ್ಸಿಪಲ್ಸ್ ಗಳನ್ನ ತಾನು ಅಡಾಪ್ಟ್ ಮಾಡಿಕೊಂಡು ಇರುವಂತಹ ಒಂದು ಅನ್ಸರ್ಟೈನ್ ಕಂಡೀಷನ್ಸ್ ಗಳಲ್ಲಿ ಯಾವ ರೀತಿ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ತಾರೆ ಅಂತ ನಾವು ಹೇಳ್ತೀವಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇವಾಗ ನಾವೆಲ್ಲ ಕೋವಿಡ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ there is something called as there is a requirement of remdesivir injection ಅಂತ ಮಾತಾಡ್ತಿದೀವಿ, ಅಥವಾ ಅದಾದ್ಮೇಲೆ what you called ಆಕ್ಸಿಜನ್ ಜನರೇಷನ್ ಮಾಡೋ ಅಂತದಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ದೇರ್ ಇಸ್ ಅ ಸ್ಕೇರ್ಸ್ ಆಫ್ ರಿಸೋರ್ಸಸ್. ನಿನ್ಗೆ ರೆಮ್ಡಿಸಿವಿರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ರಿಸೋರ್ಸಸ್ ಕಡಿಮೆ ಇದೆ, ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ಲಾಂಟ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ, ಸ್ಕೇರ್ಸ್ ರಿಸೋರ್ಸಸ್ ಅಂತ ಕರಿತೀವಿ. ಇಂಥ ಸಮಯದಲ್ಲಿ how the organization will adopt a new principles to make decisions in the organization. ಅರ್ಥ ಸಿಂಪಲ್. ಇವಾಗ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಬಂದು ಗುಜರಾತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ನಾವು ಈ ಮ್ಯಾನುಫ್ಯಾಕ್ಚರ್ ಆಗ್ತಿರೋಂತ ರೆಮ್ಡಿಸಿವಿಯರ್ ಇಂಜೆಕ್ಷನ್ ನ ಒಂದು ಪ್ರೊಕ್ಯೂರ್ಮೆಂಟ್ ಎಲ್ಲಾ ಕಡೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು, ಐ ಥಿಂಕ್ DRDO ಅಂತ ನೀವು ಕೇಳಿರ್ಬೋದು, ರಿಸರ್ಚ್ ಡೆವಲಪ್ಮೆಂಟ್ ಸೆಂಟರ್. ಇವ್ರು ಏನ್ ಮಾಡಿದ್ರು, so they developed one more injection which is named as 2DG ಅಂತ ಏನೋ ಅದಕ್ಕೊಂದು ಹೆಸರು ಕೊಟ್ಟು ಆ ಒಂದು ಇಂಜೆಕ್ಷನ್ ತಗೊಂಡ್ ಬಂದಿದ್ದಾರೆ. ನಾವು ಇಲ್ಲಿ ಏನಾಗ್ತಾ ಇದೆ, ಒಂದು ಕಂಪನಿ ಇರುವಂತ ರಿಸೋರ್ಸಸ್ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಇಂಜೆಕ್ಷನ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ, ಸೊ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ದೇ ವಿಲ್ ಟ್ರೈ ಟು ಗೋ ವಿತ್ ಸಮ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಟು ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ನೀವು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಲ್ಲಿ ಕಲಿಯುವಂತದ್ದೇ ಇದು. ಓಕೆ, how effectively one organization will going to take a decisions in the organization.
ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. Yes, sir. Yes, sir. So let us go with the one more definition which is given by McNair and Miriam ಅಂತ. ಸೊ ಇವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಮ್ಯಾನೇಜರಲ್ ಎಕನಾಮಿಕ್ಸ್ ಏನು ಅಂತ. Managerial economics consists of the use of economic modes of thoughts to analyze business situations ಅಂತ. ಏನಂಗಂತ ಅಂದ್ರೆ ಒಂದು ಆರ್ಗನೈಸೇಷನ್ ತನ್ನ ಒಂದು ಡಿಸಿಷನ್ ಅಥವಾ ಒಂದು ಕಂಪ್ನಿಲಿರುವಂತಹ ಒಂದು ಸಿಚುವೇಶನ್ ಅನ್ನ ಸೊ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡುವಂತ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೀಜರ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಅರ್ಥ ಏನು? ಸೊ ಇವತ್ತು ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೋವಿಡ್ ಬಗ್ಗೆನೆ ಮಾತಾಡೋದಾದ್ರೆ, ಸೊ ಕೋವಿಡ್ ಪಾಸಿಟಿವ್ ಬಂದಿರೋಂತ ವ್ಯಕ್ತಿಗೆ ಸೊ ಎಷ್ಟೊಂದು ವೆರೈಟಿ ಆಫ್ ಮೆಡಿಸಿನ್ಸ್ ಗಳನ್ನ ತಗೊಳ್ಬೇಕಾಗತ್ತೆ. ಅದರಲ್ಲಿ ಯಾವುದೋ ಒಂದು ಟ್ಯಾಬ್ಲೆಟ್ ಹೆಸರು ಬಂದು ಪ್ಯಾರಾಸೆಟಿಮಲ್ ಅಂತಾನೋ ಅಥವಾ ಇನ್ನೊಂದು ಯಾವುದೋ ಒಂದು ಡಾಕ್ಸಿಕ್ಲೈನ್ ಅಂತ ಒಂದು ಟ್ಯಾಬ್ಲೆಟ್ ಯಾವುದೋ ಒಂದಿದೆ. ನಾವು ಈ ಟ್ಯಾಬ್ಲೆಟ್ ನ ಇವಾಗ ಪ್ರೊಡಕ್ಷನ್ ಕೆಪಾಸಿಟಿ ಏನಾಗ್ಬೇಕು, ಜಾಸ್ತಿ ಆಗ್ಬೇಕು. ಬಟ್ ಆದ್ರೆ ಇದ್ರ ಹಿಂದೆ ಏನ್ ಮಾಡ್ತಿದ್ರು ಆರ್ಗನೈಸೇಷನ್ಸ್ಗಳು, ಈ ಟ್ಯಾಬ್ಲೆಟ್ ನ ತುಂಬಾ ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು, ಮತ್ತೆ ಬೇರೆ ಬೇರೆ ಮೆಡಿಸಿನ್ಸ್ ಗಳನ್ನ ಏನ್ ಮಾಡ್ತಾ ಇದ್ರು, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಬಟ್ ಇವಾಗ ಬಿಸ್ನೆಸ್ ಸಿಚುವೇಶನ್ ಏನಾಯ್ತು, ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು. ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಇನ್ ದ ಕರೆಂಟ್ ಸಿಚುವೇಶನ್, ದಟ್ ಇಸ್ COVID-19. Now for this what I have to do, I have to manufacture more amount of paracetamol or doxycycline tablets. Now what I have to do, ನನ್ನ ಹತ್ರ ಇರೋ ಕೆಪಾಸಿಟಿಲಿ ನಾನು ಏನ್ ಮಾಡ್ಬೇಕಾಗತ್ತೆ, ಬೇರೆ ಒಂದು ಟ್ಯಾಬ್ಲೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಕಡಿಮೆ ಮಾಡಿ ಈ ಟ್ಯಾಬ್ಲೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ಬೇಕಾಗತ್ತೆ, ಜಾಸ್ತಿ ಮಾಡ್ಬೇಕಾಗತ್ತೆ. ಸೊ ಈ ತರ ಮಾಡೋದ್ರಿಂದ ಏನಾಯ್ತು, ಸೊ ಹೊರಗಡೆ ಮಾರ್ಕೆಟ್ ಇರೋ ಡಿಮ್ಯಾಂಡ್ ಅನ್ನ ನೀನ್ ಏನ್ ಮಾಡ್ದಂಗಾಯ್ತು, ಮೀಟ್ ಮಾಡ್ದಂಗಾಯ್ತು. ಸೊ ದಟ್ ಇಸ್ ವಾಟ್ ಹಿ ಸೆಡ್ ಹಿಯರ್. ಏನೋ ಇಟ್ ಕನ್ಸಿಸ್ಟ್ ಆಫ್ ದ ಯೂಸ್ ಆಫ್ ಎಕನಾಮಿಕ್ ಮೋಡ್ಸ್ ಆಫ್ ದ ಥಾಟ್ಸ್ ಟು ಅನಲೈಸ್ ದ ಬಿಸ್ನೆಸ್ ಸಿಚುವೇಶನ್ ಅಂತ. ಕರೆಂಟ್ ಬಿಸ್ನೆಸ್ ಸಿಚುವೇಶನ್ ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡು ಲೇಟರ್ ಹಿ ವಿಲ್ ಗೋಯಿಂಗ್ ಟು ಟೇಕ್ ಅ ಡಿಸಿಷನ್ ಇನ್ ದ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ we call it as what you called the managerial economics ಅಂತ. ಇದಾದ್ಮೇಲೆ ನಿಮ್ಗೆ ನೇಚರು ಮತ್ತೆ ಫೀಚರ್ಸ್ ಅಂತ ಇದೆ. ಐ ಥಿಂಕ್ ಬೋತ್ ಆರ್ ಸಿಮಿಲರ್, ಯಾವುದೇ ರೀತಿ ಚೇಂಜಸ್ ಇಲ್ಲ ನೇಚರ್ಗೂ ಮತ್ತೆ ಫೀಚರ್ಸ್ಗೂ. ಸೊ ನಾನು ಒಂದು 5-6 ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದೀನಿ. ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನ ಒಂದು ನೇಚರ್ ಯಾವ ರೀತಿ ಇರುತ್ತೆ ಅಂತ. Managerial economics is concerned with the analysis of findings, optimum solutions to decision making problems of the business or firms ಅಂತ. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನಿಮ್ಗೆ ಹೇಳ್ಕೊಡೋದು ಏನು ಅಂತ ಅಂದ್ರೆ, ಒಂದು ಬಿಸ್ನೆಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಪ್ರಾಬ್ಲಮ್ಸ್ ಗಳಿಗೆ ಅನಲೈಸ್ ಮಾಡುವಂತ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡುತ್ತೆ ನಿಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ದೆನ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ is a practical subject, practical subject, therefore it is called as pragmatics anta karita. Now ಏನಿದು ಮ್ಯಾನೇಜರಿಯಲ್ ಎಕನಾಮಿಕ್ಸ್, ಇಟ್ ಇಸ್ ನಾಟ್ ಲೈಕ್ ಅ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅಲ್ಲ ಇದು. ಸೊ ಈ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಬಂದನ ಇದು ಒಂದು ಪ್ಯೂರ್ಲಿ ಅ ಪ್ರಾಕ್ಟಿಕಲ್ ಅಪ್ರೋಚ್ ಆಗಿರುತ್ತೆ. ಅಂದ್ರೆ ಅರ್ಥ, ಸೊ ಸುಮ್ನೆ ಏನೋ ಒಂದು ಯಾರೋ ಒಂದು ಹೇಳಿದಾರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಏನೋ ಒಂದು ಪರ್ಸೆಂಟ್ ಹೇಳಿದಾರೆ ಅದ್ರ ಪ್ರಕಾರ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ. ಸೊ ಇರೋಂತ ಒಂದು ಕರೆಂಟ್ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಆ ಒಂದು ಅರ್ಥ ಮಾಡ್ಕೊಂಡಿರೋ ಬೇಸಿಸ್ ಮೇಲೆ ಅದನ್ನ ಏನ್ ಮಾಡೋದು, ಅಪ್ಲೈ ಮಾಡೋದಿದೆಯಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಪ್ರಾಗ್ಮೆಟಿಕ್ ಅಂತ ಅಂದ್ರೆ ಇಟ್ ಈಸ್ ಸಿಂಪ್ಲಿ ಅ ಪ್ರಾಕ್ಟಿಕಲ್ ಸೆನ್ಸ್ ಅಂತ ಅಷ್ಟೇ. ಥರ್ಡ್ ಪಾಯಿಂಟ್, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಡಿಸ್ಕ್ರೈಬ್ಸ್ ವಾಟ್ ಈಸ್ ದ ಅಬ್ಸರ್ವ್ಡ್ ಎಕನಾಮಿಕ್ ಫಿನಾಮಿನಾನ್ ಅಂಡ್ ಪ್ರಿಸ್ಕ್ರೈಬ್ಸ್ ವಾಟ್ ಔಟ್ ಟು ಬಿ ದ ರಿಸಲ್ಟ್ ಶುಡ್ ಕಮ್ ಔಟ್ ಅಂತ. ಅರ್ಥ ಸಿಂಪಲ್. ಸೊ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ನಿಮ್ಗೆ ಒಂದು ಹೊರಗಡೆ ಇರುವಂತ ಎಕನಾಮಿಕ್ ಕಂಡೀಷನ್ಸ್ ಗಳನ್ನ ಏನ್ ಮಾಡುತ್ತೆ, ಅರ್ಥ ಮಾಡ್ಸುತ್ತೆ. ಅದಾದ್ಮೇಲೆ ಅದಕ್ಕೆ ತಕ್ಕನಾಗಿರುವಂತ ಒಂದು ಸೊಲ್ಯೂಷನ್ ನ ಏನ್ ಮಾಡ್ತಾ ಹೋಗುತ್ತೆ, ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ದೆನ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಇಸ್ ಬೇಸ್ಡ್ ಆನ್ ದ ಸ್ಟ್ರಾಂಗ್ ಎಕನಾಮಿಕ್ ಕಾನ್ಸೆಪ್ಟ್ ಅಂತ. ಆಬ್ವಿಯಸ್ಲಿ ನಾವ್ ಏನ್ ಎಕನಾಮಿಕ್ಸ್ ಅಂತ ನಾವು ಕಲಿತಾ ಇದೀವಿ, ಆ ಒಂದು ಕಲಿತಾ ಇರುವಂತ ಒಂದು ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡೆ ಏನ್ ಮಾಡುತ್ತೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಹೇಳ್ಕೊಡುತ್ತೆ ನಿಮಗೆ. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನಲೈಸಸ್ ದ ಪ್ರಾಬ್ಲಮ್ಸ್ ಆಫ್ ದ ಫರ್ಮ್ಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ದ ಕಂಪನಿ, ಆಫ್ ದ ಎಕಾನಮಿ ಆಸ್ ಅ ಹೋಲ್ ಅಂತ. ಯಾವಾಗ್ಲೂ ಒಂದ್ ತಿಳ್ಕೊಳ್ಳಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ಬೇಕಾದಾಗ ಏನಂತ ಕರೆದೆ, ಇಟ್ ಈಸ್ ಪ್ಯೂರ್ಲಿ ಅ ಮೈಕ್ರೋ ಎಕನಾಮಿಕ್ ಕಾನ್ಸೆಪ್ಟ್ ಅಂತ ನಾನು ಮಾತಾಡಿದೆ. ಬಟ್
ಈ ಮ್ಯಾನೇಜರಲ್ ಎಕನಾಮಿಕ್ಸ್ ನಲ್ಲಿ ನೀವು ಏನೇ ಅನಾಲಿಸಿಸ್ ಮಾಡಿದ್ರು ಪ್ರಾಬ್ಲಮ್ಸ್ ನ, ಆ ಪ್ರಾಬ್ಲಮ್ಸ್ ಬರುವಂತದ್ದು ಯಾವ್ದ್ರಿಂದ ಆಸ್ ಅ ಎಕನಾಮಿ ಆಸ್ ಅ ಹೋಲ್ ಅಂತೆ. ಇವತ್ತು ಯಾವುದೋ ಒಂದು ರೆಡ್ಡಿಸ್ ಲ್ಯಾಬ್ರೇಟರಿಗೋ ಅಥವಾ ಸಿಪ್ಲಾಗೋ ಅಥವಾ ಏನೋ ಭಾರತ್ ಬಯೋಟೆಕ್ ಕಂಪನೀಸ್ಗಳು ಏನಿದೆ, ಅವು ಎಲ್ಲವೂ ಸಹ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅಂತ ನಾವೇನ್ ವ್ಯಾಕ್ಸಿನೇಷನ್ ಹೇಳ್ತಾ ಇದೀವಿ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದು ಪ್ಯೂರ್ಲಿ ಬೇಸ್ಡ್ ಆನ್ ದ ಹೊರಗಡೆ ಎಕಾನಮಿಲಿ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡ್ಕೊಂಡೆ ಏನ್ ಮಾಡ್ತಿದ್ದಾರೆ, ದೇ ಆರ್ ಮ್ಯಾನುಫ್ಯಾಕ್ಚರ್. ಸೊ ದಟ್ ಮೀನ್ಸ್ ವಾಟ್, ಯುವರ್ ಮ್ಯಾನೇಜರಲ್ ಎಕನಾಮಿಕ್ ವಿಲ್ ಗೋ ಇನ್ ಟು ಅನಲೈಸ್ ದ ಪ್ರಾಬ್ಲಮ್ ವಿಚ್ ಆರ್ ದೇರ್ ಇನ್ ದ ಎಕ್ಸ್ಟರ್ನಲ್ ಮಾರ್ಕೆಟ್. ಹೊರಗಡೆ ಜಗತ್ನಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಅದು ನೋಡ್ಕೊಂಡು ಏನ್ ಮಾಡ್ತಾರೆ, ಇಲ್ಲಿ ಅನಲೈಸ್ ಮಾಡ್ತಾರೆ ಅಂತ ಹೇಳ್ತಾರೆ. ದೆನ್ ಸಿಕ್ಸ್ತ್ ಒನ್, ಇಟ್ ಹೆಲ್ಪ್ಸ್ ಟು ಫೈಂಡ್ ಆಪ್ಟಿಮಮ್ ಸೊಲ್ಯೂಷನ್ ಟು ದ ಬಿಸ್ನೆಸ್ ಪ್ರಾಬ್ಲಮ್ಸ್. ಆಬ್ವಿಯಸ್ಲಿ ಯಾವತ್ತೂ ಅಷ್ಟೇ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋದು ಒಂದು ಕಂಪನಿಲಿ ಏನೇನ್ ಪ್ರಾಬ್ಲಮ್ನ ಪ್ರಾಬ್ಲಮ್ ಆಗ್ತಾ ಇದೆ, ಆ ಪ್ರಾಬ್ಲಮ್ಗೆ ನಾವೇನು ಸೊಲ್ಯೂಷನ್ ಕೊಡ್ಬೇಕು ಅಂತ ಇರ್ತೀವಲ್ಲ, ಸೊ ಆ ಒಂದು ಸೊಲ್ಯೂಷನ್ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದ ನೇಚರ್ ಆಫ್ ವಾಟ್ ಯು ಕಾಲ್ಡ್ ಯುವರ್ ಮ್ಯಾನೇಜರಲ್ ಎಕನಾಮಿಕ್ಸ್. So then the next point is features. It is more or less similar to the nature. ನಾನು ನಿಮಗೆ ರೈಟ್ ಕಾರ್ನರ್ ಅಲ್ಲಿ ಒಂದು ಇಮೇಜ್ ನ ತೋರಿಸಿದ್ದೀನಿ. ಸೊ ಮೈಕ್ರೋ ಎಕನಾಮಿಕ್ಸ್ ಅಂತೆ, ಯೂಸಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೆ, ಮಲ್ಟಿ ಡಿಸಿಪ್ಲಿನರಿ ಪರ್ಸ್ಪೆಕ್ಟಿವ್ ಅಂಡ್ ನಾರ್ಮಟಿವ್ ಡಿಸಿಪ್ಲಿನ್ ಅಂತೆ, ಮ್ಯಾನೇಜ್ಮೆಂಟ್ ಓರಿಯೆಂಟೆಡ್, ಪ್ರಾಗ್ಮೆಟಿಕ್ ಅಂತೆ, ಆರ್ಟ್ ಅಂಡ್ ಸೈನ್ಸ್. ಓಕೆ, ಇದೆಲ್ಲ ಸರ್ಟನ್ ಕಾನ್ಸೆಪ್ಟ್ಸ್ ಅಥವಾ ಸರ್ಟನ್ ಫೀಚರ್ಸ್. ಅದನ್ನ ಒನ್ ಬೈ ಒನ್ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. The first one which talks about close to microeconomics. I think ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಏನಂತ. ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಒನ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಯುವರ್ ಮೈಕ್ರೋ ಎಕನಾಮಿಕ್ಸ್ ಅಂತ. Managerial economics is concerned with finding the solution for different managerial problems for a particular firm. That is, it is more close to microeconomics. ಒಂದು ಕಂಪನಿ ಇರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಇರ್ಬೋದು ಅಥವಾ ಒಂದು ಫರ್ಮ್ ಇರ್ಬೋದು, ಆ ಫರ್ಮ್ ನಲ್ಲಿ ಆಗ್ತಿರುವಂತಹ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಏನ್ ಮಾಡುತ್ತೆ, ಒಂದು ಸೊಲ್ಯೂಷನ್ ಹುಡುಕಿ ಕೊಡ್ತಾ ಹೋಗುತ್ತೆ. ಸೊ ಅದರಿಂದ ಈ ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಇಟ್ ಇಸ್ ವೆರಿ ಮಚ್ ಕ್ಲೋಸ್ ಟು ದ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್, ಆಪರೇಟ್ ಎಗೇನ್ಸ್ಟ್ ದ ಬ್ಯಾಕ್ ಡ್ರಾಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಸೊ ನಿಮ್ಮ ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಏನೇ ನಡೀತಾ ಇದ್ರು ಅದು ಹೊರಗಡೆ ಜಗತ್ನಲ್ಲಿ ಏನು ಪ್ರಾಬ್ಲಮ್ಗಳು ಆಗ್ತಾ ಇದೆ ಅದಕ್ಕೆ ಅದರ ಒಂದು ಎಗೇನ್ಸ್ಟ್ ಆಗಿ ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದ ಮ್ಯಾಕ್ರೋ ಎಕನಾಮಿಕ್ಸ್ ಕಂಡೀಷನ್ಸ್ ಆಫ್ ದ ಎಕಾನಮಿ ಆರ್ ಆಲ್ಸೋ ಸೀನ್ ಆಸ್ ಲಿಮಿಟಿಂಗ್ ಫ್ಯಾಕ್ಟರ್ ಆಫ್ ದ ಫಾರ್ ದ ಫರ್ಮ್ ಟು ಆಪರೇಟ್. In other words, the managerial economist has to be aware of the limits set by the macroeconomic conditions such as government industrial policy, inflation, and so on. ಅರ್ಥ ಸಿಂಪಲ್. ಏನು, ಇವತ್ತು ಒಂದು ಕಂಟ್ರಿಲಿ ಅಥವಾ ಒಂದು ಪರ್ಟಿಕ್ಯುಲರ್ ಗವರ್ಮೆಂಟ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ಗೆ ತಕ್ಕನಾಗಿರುವಂತ ಒಂದು ಸೊಲ್ಯೂಷನ್ ಕೊಡಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಸೊ ಕನ್ಸರ್ನ್ ಪರ್ಟಿಕ್ಯುಲರ್ ಕಂಪ್ನೀಸ್ಗಳಿಗೆ ಏನ್ ಮಾಡ್ತಾರೆ, ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಏನೋ ಇಷ್ಟಿಷ್ಟು ನೀವೇನ್ ಮಾಡ್ಬೇಕು, ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು ಅಂತ. ಸೊ ದಟ್ ಈಸ್ ವಾಟ್ ದ ದ ಆಪರೇಟ್ಸ್ ಅಗೇನ್ಸ್ಟ್ ದ ಬ್ಯಾಕ್ ಡ್ರಾಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಐ ಥಿಂಕ್ ಒಂದು ಲೈವ್ ಎಕ್ಸಾಂಪಲ್ ನಾನು ಮಾತಾಡೋದಾದ್ರೆ, ಈ ಆಕ್ಸಿಜನ್ ಅನ್ನ ಆಕ್ಸಿಜನ್ ಕಾನ್ಸಂಟ್ರೇಷನ್ ನ ಪ್ರೊಡ್ಯೂಸ್ ಮಾಡುವಂಥದ್ದು, ಈ ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಯಾವಾಗ, ಮೇ ಬಿ ಸಮ್ವೇರ್ ಇನ್ ಲೈಕ್ ಮಾರ್ಚ್ ಏಪ್ರಿಲ್ ಅಲ್ಲಿ ಈ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡಬೇಕಾದಾಗ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಪ್ರೈವೇಟ್ ವ್ಯಕ್ತಿಗಳು ಹೋಗಿ ನಿಮ್ಗೆ ಆಕ್ಸಿಜನ್ ಬೇಕು ಅಂತ ಅಂದ್ರೆ ಏನ್ ಮಾಡ್ತಿದ್ರು, ಕೊಡ್ತಾ ಇದ್ರು. ಎಲ್ಲಿ ಈ ಆಕ್ಸಿಜನ್ ಯಾರು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅವರು. ಯಾವಾಗ ಈ ಆಕ್ಸಿಜನ್ ನ ಒಂದು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ 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 ಬಂತು, ಸೊ ಗೌರ್ಮೆಂಟ್ ಏನ್ ಮಾಡ್ತು, ಯಾರ್ಯಾರು ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೋ ಅಂತ ಕಂಪ್ನೀಸ್ಗಳಿಗೆಲ್ಲ ಏನ್ ಮಾಡಿದ್ರು, ರಿಸ್ಟ್ರಿಕ್ಷನ್ಸ್ ಹೇರಿದ್ರು. ಏನಂತ, ಓಕೆ ನೀವು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಪಾರ್ಟೀಸ್ ಗಳಿಗೆ ನೀವೇನ್ ಮಾಡಬೇಡಿ, ನೀವು ಈ ಒಂದು ಆಕ್ಸಿಜನ್ ನ ನೀವು ಕೊಡಬೇಡಿ, ನೀವ್ ಏನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅದ್ರ ಥ್ರೂ ಗೌರ್ಮೆಂಟ್ ಮುಖಾಂತರ ಹೋಗ್ಬೇಕು ಅಂತ ಏನ್ ಮಾಡಿದ್ರು, ರಿಸ್ಟ್ರಿಕ್ಟ್ ಮಾಡಿದ್ರು. ಇಲ್ಲೇನಾಯ್ತು ನೋಡಿ, ಕಂಪನಿಲಿ ಯಾರೋ ಒಬ್ಬ ಡಿಸಿಷನ್ ತಗೊಳ್ಳೋ ವ್ಯಕ್ತಿ, ಇಲ್ಲಿ ಬರೋದೇನೋ ಮ್ಯಾನೇಜರಲ್ ಎಕನಾಮಿಕ್ಸ್ ಕಾನ್ಸೆಪ್ಟ್. ಬಟ್ ಆದ್ರೆ ವಿಚ್ ಆಪರೇಟ್ಸ್ ಎಗೇನ್ಸ್ಟ್ ದ ಬ್ಯಾಕ್ ಡ್ರಾಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು, ಹೊರಗಡೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಗೌರ್ಮೆಂಟ್ ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಬೇಕಾಗ್ತಾ ಇದೆ. ಅದರಿಂದ ಏನ್ ಮಾಡ್ತಾನೆ, ಅವನೇನೋ ಒಂದು ಹೊಸ ಪಾಲಿಸಿ ತಗೊಂಡ್ ಬರ್ತಾನೆ ವಿಚ್ ಇಂಪ್ಯಾಕ್ಟ್ ಆನ್ ದ ಮ್ಯಾನೇಜರಲ್ ಎಕನಾಮಿಕ್ಸ್, ವಿಚ್ ಇಂಪ್ಯಾಕ್ಟ್ಸ್ ಆನ್ ದ ಪರ್ಟಿಕ್ಯುಲರ್ ಕಂಪನಿ. Now, this is what we called as a second feature of your managerial economics, that is
operates against the backdrop of macroeconomics. And third point, normative statement. What is this normative statement? Now, normative statements anta andre artha like implies that out or should they reflect people's moral attitude and are expressions of what a team of people out to do. ಒಂದು ಆರ್ಗನೈಸೇಷನ್ ಒಬ್ಬ ವ್ಯಕ್ತಿ ಏನ್ ಮಾಡಬೇಕು ಅನ್ನೋದು ಅವನು ಜನಗಳ ಒಂದು ಆಟಿಟ್ಯೂಡ್ ಮತ್ತೆ ಅವರ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲೊಂದು ಇನ್ಸ್ಟೆನ್ಸ್ ಕೊಟ್ಟಿದ್ದಾರೆ ನೋಡಿ, ಏನು ಇಟ್ ಡೀಲ್ಸ್ ವಿತ್ ಸೇ ಫಾರ್ ಎಕ್ಸಾಂಪಲ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನದು with statements such as Government of India should open up the economy. Such statements are based on value judgment and express views of what is good or bad, right or wrong. ಯಾವತ್ತು ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಏನೇ ಒಂದು ಫಂಕ್ಷನಲ್ ಆಕ್ಟಿವಿಟೀಸ್ ನಡಿಬೇಕಾದಾಗ್ಲೂ ಸಹ ಸೊ ಒಂದು ಆರ್ಗನೈಸೇಷನ್ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಅಂದ್ರೆ ದೇ ಶುಡ್ ಹ್ಯಾವ್ ಅ ಪ್ರಾಪರ್ ನಾರ್ಮ್ಸ್, ದೇ ಶುಡ್ ಡಿರೈವ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್. ಏನೋ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಇಟ್ಕೊಂಡ್ರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಅಂಡ್ ಅಲ್ಲಿ ಯೋಚನೆ ಮಾಡ್ಬೇಕಾದಾಗ ಯು ಶುಡ್ ಥಿಂಕ್ ಲೈಕ್ ಸೊ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಇವತ್ತು ಏನೇ ಒಂದು ಆಕ್ಟಿವಿಟಿ ಪರ್ಫಾರ್ಮ್ ಮಾಡ್ಬೇಕಾದಾಗ ಯು ಶುಡ್ ಥಿಂಕ್ ಬಿಫೋರ್ ಆಕ್ಟಿಂಗ್ ಆಸ್ ಅ ಮ್ಯಾನೇಜರಲ್ ಎಕನಾಮಿಸ್ಟ್. ವಾಟ್ he has to do, he has to think that before taking any decisions in the organization, he has to be very careful and he has to think, no, what is exactly the good or right, ಯಾವುದು ಕರೆಕ್ಟ್ ಇದೆ ಅದನ್ನ ಮಾತ್ರ ಮಾಡಬೇಕು. ಇಫ್ ಯು ಫೌಂಡ್ ದಟ್ ಇಟ್ ಈಸ್ ಬ್ಯಾಡ್ ಫಾರ್ ಅನ್ ಇಂಡಸ್ಟ್ರಿ ಆರ್ ಬ್ಯಾಡ್ ಫಾರ್ ಅ ಎಕಾನಮಿ ಅಂತ ಅಂದಾಗ you should not go with it. So that is what the another feature of your managerial economics. Then we have prescriptive actions. So what is this prescriptive actions? Prescriptive actions anta andre like it is a goal oriented. Given a problem and the objectives of the firm, it suggests the course of action from the available alternatives for optimum solution. ಇವತ್ತು ಒಂದು ಆರ್ಗನೈಸೇಷನ್ ಅಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಕನ್ಸರ್ನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫರ್ಮ್ ಅಲ್ಲಿ ಅವ್ರದೇ ಆದಂತ ಒಂದು ಓನ್ ಆಬ್ಜೆಕ್ಟಿವ್ ಅಂತ ಇರುತ್ತೆ, ಅವ್ರದೇ ಆದಂತ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಅನ್ನೋದು ಇರುತ್ತೆ. ಈ ಒಂದು ಪ್ರಾಬ್ಲಮ್ಸ್ ಗಳಿಗೆ ಈ ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಏನಂತ ಅಂದ್ರೆ ಒಂದು ಪ್ರಾಪರ್ ಸೊಲ್ಯೂಷನ್ ನ ಏನ್ ಮಾಡುತ್ತೆ ಕೊಡುತ್ತೆ ಅಂತ ಹೇಳ್ತಾರೆ. ಇಫ್ ಡಸ್ ನಾಟ್ merely mention the concept, it also explains whether the concept can be applied in a given context or not ಅಂತ ಅರ್ಥ. ಸೊ ಈ ಒಂದು ಕಾನ್ಸೆಪ್ಟ್ ಈ ಒಂದು ಕಂಪನಿಗೆ ಸೂಟ್ ಆಗತ್ತಾ ಇಲ್ವಾ ಅಂತಾನೂ ಸಹ ಏನ್ ಮಾಡುತ್ತಂತೆ ಎಕ್ಸ್ಪ್ಲೈನ್ ಮಾಡುತ್ತೆ. ಫಾರ್ ಇನ್ಸ್ಟೆನ್ಸ್ ಏನೋ ಕೊಟ್ಟಿದ್ದಾರೆ ನೋಡಿ, the fact that variable cost or marginal cost can be used to judge the feasibility of an export order ಅಂತ. ಏನಿದು, ಇವತ್ತು ಒಂದು ಆರ್ಗನೈಸೇಷನ್ಗೆ ಯಾವುದೋ ಒಂದು ಆರ್ಡರ್ ಪ್ಲೇಸ್ ಆಗ್ಬೇಕು, ಯಾವುದೋ ಒಂದು ಹೊರಗಡೆಯಿಂದ ಫಾರಿನ್ ಕಂಪ್ನಿಯಿಂದ ಯಾವುದೋ ಒಂದು ಆರ್ಡರ್ ಬಂದಿದೆ ಅಂತ ಅನ್ಕೊಳ್ಳಿ. ಈ ಆರ್ಡರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡಿಸಿಷನ್ ನ ತಗೊಳ್ಬೇಕಾಗತ್ತೆ ಒಂದು ಆರ್ಗನೈಸೇಷನ್. ಈ ಒಂದು ಡಿಸಿಷನ್ ನ ತಗೊಳ್ಬೇಕು ಅಂತ ಅಂದಾಗ ಸೊ ಕಂಪನಿ ಹ್ಯಾಸ್ ಟು ಚೆಕ್ ದ ವೇರಿಯಬಲ್ ಕಾಸ್ಟ್ ಆರ್ ಮಾರ್ಜಿನಲ್ ಕಾಸ್ಟ್. ಒಂದು ಕಂಪನಿಗೆ ಈ ಒಂದು ಆರ್ಡರ್ ನಾನು ತಗೊಂಡ್ರೆ ಎಷ್ಟು ಅಡಿಷನಲ್ ಬರ್ಡನ್ ನನಗೆ ಬಿಡತ್ತೆ ಅಂತ ಏನ್ ಮಾಡ್ಬೇಕಾಗುತ್ತೆ, ಡಿಸಿಷನ್ ತಗೊಳ್ಬೇಕಾಗುತ್ತೆ. ಅದ್ರ ಬೇಸಿಸ್ ಮೇಲೆ ಐ ಹ್ಯಾವ್ ಟು ಟೇಕ್ ಅ ಡಿಸಿಷನ್ ವೆದರ್ ಟು ಅಕ್ಸೆಪ್ಟ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪೋರ್ಟ್ ಆರ್ಡರ್ ಆರ್ ನಾಟ್. ದಿಸ್ ಇಸ್ ವಾಟ್ ವಿ ಕಾಲ್ as a prescriptive action. As a managerial economist, I have to think that whether to accept that particular order or not. Finally, he has to take a decision, and that decision should optimally feasible for both the organization as well as to the industry. So this is what we call as a prescriptive actions that the managerial economics does. Then next point is applied in nature on that. Models are built in to reflect the real life complex business situation, and these models are of immense help to manager for decision making. I think ನಿಮ್ಗೆಲ್ಲರಿಗೂ ಮಾಸ್ಲೋಸ್ ಹೈರಾರ್ಕಿಕಲ್ ಥಿಯರಿ ಕೇಳಿದೀರಾ? ಯಾರಾದ್ರೂ ಹೇಳಕ್ಕಾಗತ್ತಾ ಈ ಮಾಸ್ಲೋಸ್ ಹೈರಾರ್ಕಿಕಲ್ ಥಿಯರಿ ಅಂದ್ರೆ? ಭವ್ಯ, ಲಾವಣ್ಯ, ಯಾರಾದ್ರೂ ಮಾಸ್ಲೋಸ್ ಹೈರಾರ್ಕಿಕಲ್ ಥಿಯರಿ ಅಂದ್ರೆ ಏನು ಅಂತ ಹೇಳಕ್ಕಾಗತ್ತಾ? ಅಥವಾ ಏನ್ ಸ್ಟೇಜಸ್ ಅಲ್ಲಿ ಹೇಳಿದಾರೆ ಏನೇನು ಅಂತ ಹೇಳಕ್ಕಾಗತ್ತಾ? Okay, let it be. Let's take another example. Like ನಿಮ್ಮ ಪ್ರಾಡಕ್ಟ್ ಬಿಸ್ನೆಸ್ ಲೈಫ್ ಸೈಕಲ್ ಕೇಳಿದೀರಾ? ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಸ್ಯಾಚುರೇಷನ್, ಡಿಕ್ಲೈನ್ ಅಂತ. Yes, sir.
ಈ ಒಂದು ಕಾನ್ಸೆಪ್ಟ್ ನ ಹೆಂಗ್ ಡೆವಲಪ್ ಮಾಡಿದ್ದಾರೆ, ಬಿಕಾಸ್ ಆ ಒಂದು ಇಂಡಸ್ಟ್ರಿಯ ಸಿಚುವೇಶನ್ ನೋಡ್ಕೊಂಡು ಏನ್ ಮಾಡಿದ್ದಾರೆ, ಈ ಒಂದು ಸರ್ಕಲ್ ನ ಹೇಳಿದ್ದಾರೆ ಏನಂತ. ಒಂದ್ ಕಂಪ್ನಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ರೆ ಇಂಟ್ರೊಡಕ್ಷನ್, ಈ ಒಂದು ಲೆವೆಲ್ ರೀಚ್ ಆದ್ರೆ ಗ್ರೋತ್, ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ ರೀಚ್ ಆದ್ರೆ ಮೆಚುರಿಟಿ, ಅದಾದ್ಮೇಲೆ ಸ್ವಲ್ಪ ಡೌನ್ ಬಂದ್ರೆ ಇದನ್ನ ಸ್ಯಾಚುರೇಷನ್, ತುಂಬಾ ಇಳಿದೋದ್ರೆ ಅದನ್ನ ಡಿಕ್ಲೈನ್. ಈ ಒಂದು ಮಾಡೆಲ್ಸ್ ಗಳು ಏನಾಗುತ್ತೆ, ಇನ್ನೊಂದು ಕಂಪನಿಗೆ ಹೆಲ್ಪ್ ಆಗುತ್ತೆ, ಅಥವಾ ಇನ್ನೊಂದು ಕಂಪನಿಯ ಮ್ಯಾನೇಜರ್ಗೆ ಹೆಲ್ಪ್ ಆಗುತ್ತೆ. ಏನಂತ, ಓಕೆ, ಒಂದು ಇಂಡಸ್ಟ್ರಿ ಅನ್ನೋದು ಈ ಒಂದು ಸೈಕಲ್ ಅಲ್ಲಿ ಕಂಪಲ್ಸರಿ ರನ್ ಆಗ್ಲೇಬೇಕು. ನಾವು ಈ ಕಂಪಲ್ಸರಿ ರನ್ ಆಗ್ತಾ ಇದೆ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ, ಐ ನೀಡ್ ಟು ಟೇಕ್ ಅ ಪ್ರಿಕಾಷನರಿ ಆಕ್ಷನ್ಸ್. ಅರ್ಥ ಸಿಂಪಲ್. ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ನಿನ್ಗೊಂದು ಮಾಡೆಲ್ ನ ಡೆವಲಪ್ ಮಾಡಿ ಕೊಡುತ್ತೆ. ಈ ಮಾಡೆಲ್ ನ ಇಟ್ಕೊಂಡು ಏನ್ ಮಾಡ್ಬೋದು, ನೀನು ಒಂದು ಕಂಪನಿನ ರನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಸಿಂಪಲ್. ನೋಡಿ, ಇವತ್ ನಾನು ಮೆಚುರಿಟಿ ಲೆವೆಲ್ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಪಡ್ತಾರ ನಾನು ಸ್ಯಾಚುರೇಷನ್ ಲೆವೆಲ್ ಹೋಗ್ಬೇಕು, ಡಿಕ್ಲೈನ್ ಲೆವೆಲ್ ಹೋಗ್ಬೇಕು ಅಂತ? Nobody will going to see that particular levels. Either it may be the saturation level or it may be the decline level. So ಏನ್ ಮಾಡ್ಬೇಕಾಗತ್ ನಾನು ಇವಾಗ, ಐ ನೀಡ್ ಟು ಸ್ಟೇ ಇನ್ ದಟ್ ಮೆಚುರಿಟಿ ಲೆವೆಲ್. ನಾವು ಮೆಚುರಿಟಿ ಲೆವೆಲ್ ಅಲ್ಲಿ ನಾನು ಸ್ಟೇ ಆಗ್ಬೇಕು ಅಂತ ಅಂದ್ರೆ ನಾನ್ ಏನ್ ಮಾಡ್ಬೇಕಾಗತ್ತೆ, ಐ ನೀಡ್ ಟು ಟೇಕ್ ಅ ಪ್ರಿಕಾಷನರಿ ಆಕ್ಷನ್ಸ್. ನಾನು ಪ್ರಾಪರ್ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು. ಇದು ಗೊತ್ತಾಗಿದ್ ಏನ್ರಿಂದ, ಈ ಒಂದು ಮಾಡೆಲ್ ನ ಯಾರೋ ಒಬ್ರು ಡೆವಲಪ್ ಮಾಡಿರೋದ್ರಿಂದ. ಸೊ ಅಂದ್ರೆ ಅರ್ಥ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ವಿಚ್ ಟಾಕ್ಸ್ ಅಬೌಟ್ ದ ಮಾಡೆಲ್ಸ್ ಆಫ್ ದ ರಿಯಲ್ ಲೈಫ್ ಕಾಂಪ್ಲೆಕ್ಸ್ ಬಿಸ್ನೆಸ್ ಸಿಚುವೇಶನ್ಸ್. ಇದರ ಎಷ್ಟೊಂದು ಮಾಡೆಲ್ಸ್ ಗಳಿದಾವೆ. ಆ ಮಾಡೆಲ್ಸ್ ಗಳೆಲ್ಲ ನೋಡ್ತಾ ಇದ್ರೆ ನಮ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಏನಂತ, ಓಕೆ ಓಕೆ, ಈ ತರ ಕಂಪ್ನೀಸ್ ಗಳಲ್ಲಿ ಈ ತರ ಮಾಡೆಲ್ಸ್ ಗಳಿದಾವೆ, ಈ ತರ ಹೋದ್ರೆ ಹಿಂಗ್ ರನ್ ಆಗುತ್ತೆ, ನಾನು ಹಿಂಗ್ ಹೋಗ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅಪ್ಲೈಡ್ ಇನ್ ನೇಚರ್. ಆಫರ್ಸ್ ಸ್ಕೋಪ್ ಟು ಇವ್ಯಾಲ್ಯೂಯೇಟ್ ಈಚ್ ಆಲ್ಟರ್ನೇಟಿವ್ ಅಂತ. ನಾವು ಏನಂಗಂತ ಅಂದ್ರೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿ ಟು ಇವ್ಯಾಲ್ಯೂಯೇಟ್ ಈಚ್ ಆಲ್ಟರ್ನೇಟಿವ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಕಾಸ್ಟ್ ಅಂಡ್ ರೆವಿನ್ಯೂ. ಇವತ್ತು ನಾನು ಏನೇ ಒಂದು ಬೆಟರ್ ಡಿಸಿಷನ್ ತಗೊಂಡಿರ್ಬೋದು, ಆ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನಾನು ಇವ್ಯಾಲ್ಯೂಯೇಟ್ ಮಾಡಲೇಬೇಕು. ಆ ಇವ್ಯಾಲ್ಯೂಯೇಟ್ ಮಾಡೋ ಒಂದು ಅವಕಾಶನ ನಿಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋದು ಬರುತ್ತೆ. ಐ ಥಿಂಕ್ ನಾನು ಮುಂದೆ ಸ್ಕೋಪ್ ಅಲ್ಲಿ ಮಾತಾಡಬೇಕಾದಾಗ ಈ ಕಾನ್ಸೆಪ್ಟ್ ನ ಹೇಳ್ತೀನಿ. ಏನಂತ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ. ಇದನ್ನ ಮಾಡೋದ್ರಿಂದ ಗೊತ್ತಾಗುತ್ತೆ ನಾನು ಡಿಸಿಷನ್ ತಗೊಂಡಿರೋದು ನನಗೆ ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ, ಅಥವಾ ನನಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋದು ಒಂದು ಡಿಸಿಷನ್ ನೀನ್ ಏನ್ ಮಾಡ್ಬೋದು, ಕನ್ಕ್ಲೂಷನ್ ಬರ್ಬೋದು ಅಂತ ಹೇಳ್ತಾರೆ. ದೆನ್ ಇಂಟರ್ ಡಿಸಿಪ್ಲಿನರಿ, the contents, tools and techniques of managerial economics are drawn from the different subject ಅಂತ. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡೆವಲಪ್ ಆಗಿರೋದು ಇಟ್ ಇಸ್ ಓನ್ಲಿ ನಾಟ್ ಓನ್ಲಿ ಫ್ರಮ್ ದ ಎಕನಾಮಿಕ್ಸ್ ಪರ್ಸ್ಪೆಕ್ಟಿವ್ ಇಂದ ಅಂತ ಅಲ್ಲ, ಅದು ಮ್ಯಾನೇಜ್ಮೆಂಟ್ ಅಂದನೂ ಇದೆ, ಮ್ಯಾಥಮೆಟಿಕ್ಸ್ ಮುಖಾಂತರನೂ ಇದೆ, ಸ್ಟಾಟಿಸ್ಟಿಕ್ಸ್ ಮುಖಾಂತರ ಇದೆ, ಅಕೌಂಟೆನ್ಸಿ, ಸೈಕಾಲಜಿ, ಆರ್ಗನೈಸೇಷನ್ ಬಿಹೇವಿಯರ್, ಸೋಷಿಯಾಲಜಿ, ಎಲ್ಲಾ ರೀತಿಯಾಗ್ಲೂ ಸಹ ನೀವೇನ್ ಮಾಡ್ತೀರಾ, ಈ ಒಂದು ಮಲ್ಟಿ ಡಿಸಿಪ್ಲಿನರಿ ಟೆಕ್ನಿಕ್ಸ್ ನ ಈ ಒಂದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಕವರ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಅಸಂಪ್ಷನ್ಸ್ ಅಂಡ್ ಲಿಮಿಟೇಷನ್ಸ್ ಅಂತ. ಯಾವುದೇ ಒಂದು ನೀವು ಎಕನಾಮಿಕ್ಸ್ ಬಗ್ಗೆ ನೀವು ಮಾತಾಡ್ಬೇಕಾದಾಗ, ಐ ಥಿಂಕ್ ನೀವೆಲ್ಲ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೋಡಿರ್ತಾರೆ, ಕೆಲವೊಂದು ಡಿಸ್ಟ್ರಿಬ್ಯೂಷನ್ಸ್ ಗಳ ಬಗ್ಗೆ ಮಾತಾಡ್ಬೇಕಾದಾಗ ಎಲ್ಲ ಕಡೆ ಕೆಳಗಡೆ ಕೊಟ್ಟಿರ್ತಾನೆ ಏನಂತ, ಓಕೆ ಅಸಂಪ್ಷನ್ಸ್ ಅಂತ ಕೊಟ್ಬಿಟ್ಟಿರ್ತಾನೆ. ಏನು ಅಂತ ಅಂದ್ರೆ, ಈ ತರ ಒಂದ್ ನಡೀತಾ ಇದೆ ಅಂತಂದ್ರೆ ಈ ಒಂದು ಅಸಂಪ್ಷನ್ಸ್ ಇಟ್ಕೊಂಡು ನಾವ್ ಏನ್ ಮಾಡಿದೀವಿ, ಇದನ್ನ ಡೆವಲಪ್ ಮಾಡಿದೀವಿ ಅಂತ. ಅದೇ ರೀತಿ ನಿಮ್ಮ ಎಕನಾಮಿಕ್ಸ್ ಸಹ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್ ಅಂಡ್ ಲಿಮಿಟೇಷನ್ಸ್. ಏನದು ಅಸಂಪ್ಷನ್ಸ್ ಲಿಮಿಟೇಷನ್ಸ್? ಎವ್ರಿ ಕಾನ್ಸೆಪ್ಟ್ಸ್ ಅಂಡ್ ಥಿಯರಿ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್ and as such their validity is not universal. Where there is change in assumption, the theory may not hold good at all. ಕೆಲವೊಂದ್ಸಲಿ ಏನಾಗುತ್ತೆ, ಐ ಥಿಂಕ್ ನಾನು ಸುಮಾರು ಒಂದು 20 ವರ್ಷದ ಹಿಂದೆ ನಾವು ಮಾತಾಡಬೇಕಾದಾಗ ಈ ಹೈರಾರ್ಕಿ ಥಿಯರಿ ಅಂತ ನಾನು ಹೇಳ್ತಿದ್ನಲ್ಲ, ಮಾಸ್ಲೋಸ್. ಈ ಮಾಸ್ಲೋಸ್ ಹೈರಾರ್ಕಿಕಲ್ ಥಿಯರಿನ ನಾನು ಇವತ್ತಿಗೂ ನಾನು ಅದನ್ನ ಕರೆಕ್ಟ್ ಆಗಿದೆ ಅಂತ ಹೇಳಕ್ ಆಗಲ್ಲ. ನಾವು ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ನಾನು ಹೈರಾರ್ಕಿಕಲ್ ಥಿಯರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹೈರಾರ್ಕಿಕಲ್ ಥಿಯರಿಲಿ ನಾವ್ ಏನ್ ಮಾಡ್ತಿದ್ವಿ, ನಾವು 3 ಕ್ಯಾಟಗರಿ ಮಾಡ್ತಾ ಇದ್ವಿ. ಒಂದು ಬೇಸಿಕ್ ನೀಡ್ಸ್ ಅಂತ, ಅದಾದ್ಮೇಲೆ ಸೈಕಲಾಜಿಕಲ್ ನೀಡ್ಸ್, ಮತ್ತೆ ಸೆಲ್ಫ್ ಫುಲ್ಫಿಲ್ಮೆಂಟ್ ನೀಡ್ಸ್ ಅಂತ ಮಾತಾಡ್ತೀವಿ. ಇವತ್ತು ಮನುಷ್ಯನ ಆಸೆಗಳು ಮತ್ತೆ ಅವಶ್ಯಕತೆಗಳು ಹೆಂಗಿರ್ತವೆ ಅಂತ. ಮಾಸ್ಲೋಸ್ ಹೈರಾರ್ಕಿಕಲ್ ಥಿಯರಿ ಡೆವಲಪ್ ಆಗಿದ್ದ ಟೈಮಲ್ಲಿ ಸ್ಟಾರ್ಟಿಂಗ್ ಅವನ್ ಏನಂತ ಹೇಳ್ದ, ಸೈಕಲಾಜಿಕಲ್ ನೀಡ್ಸ್ ಅಂತ ಹೇಳ್ದ. ಇವನ್ ಇದು ಮಾತಾಡೋದು ಯಾವಾಗ, ಆಲ್ಮೋಸ್ಟ್ 1940s ಅಲ್ಲಿ ಮಾತಾಡಿರೋದು ಈ ಒಂದು ಕಾನ್ಸೆಪ್ಟ್ ಅನ್ನ. ಅಲ್ಲಿ ಹೇಳ್ತಾನೆ ಏನಂತ, ನಿಮ್ಮ ಬೇಸಿಕ್ ನೀಡ್ಸ್ ಬಂದ್ ಏನು ಅಂತ ಅಂದ್ರೆ
ಒಂದು ಸೈಕಾಲಜಿಕಲ್ ನೀಡ್ಸು ಮತ್ತೆ ಸೇಫ್ಟಿ ನೀಡ್ಸು. ಏನ್ ಬೇಕು? ಫುಡ್, ವಾಟರು, ರೆಸ್ಟು, ಸೆಕ್ಯೂರಿಟಿ, ಸೇಫ್ಟಿ. ಇದು ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದ್ರೆ ಒಬ್ಬ ಮನುಷ್ಯ ಜೀವನ ಮಾಡಬಹುದು ಅನ್ನೋದು. ಸೆಕೆಂಡ್ ಏನ್ ಮಾಡ್ದ? ಸೈಕಲಾಜಿಕಲ್ ನೀಡ್ಸ್ ಅಂತ ತಗೊಂಡ್ ಬಂದ. ಇಲ್ಲ ಏನ್ ಮಾಡ್ದ? ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕು, ಫ್ರೆಂಡ್ಸ್ ಇರ್ಬೇಕು, ಒಂದು ಪ್ರೆಸ್ಟೀಜ್ ಇರ್ಬೇಕು, ನಾನೊಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ ಅನ್ನೋದನ್ನ ಯೋಚನೆ ಮಾಡ್ದ. ದಟ್ ಇಸ್ ವಾಟ್ ಸೈಕಲಾಜಿಕಲ್ ನೀಡ್ಸ್. ಅದಾದ್ಮೇಲೆ ಇನ್ನೊಂದು ಇಟ್ಟ, ಏನು ಅಂತ ಅಂದ್ರೆ ಸೆಲ್ಫ್ ಫುಲ್ಫಿಲ್ಮೆಂಟ್ ನೀಡ್ಸ್ ಅಂತ. ಅಂದ್ರೆ ಅರ್ಥ ಸೆಲ್ಫ್ ಆಕ್ಚುಲೈಸೇಷನ್ ಅಂತ. ಅಂದ್ರೆ ಅರ್ಥ ನನಗೆ ಏನೇನೆಲ್ಲ ಹೊರಗಡೆ ಕಾಣಿಸ್ತಾ ಇದೆಯೋ ಅದೆಲ್ಲಾ ಬೇಕು ನನಗೆ ಅಂತ. ಒಂದು ಲೈಕ್ ಸಮಥಿಂಗ್ ಲೈಕ್ ಲಕ್ಸುರಿ ಲೆವೆಲ್ ಆಫ್ ಲೈಫ್ ಸ್ಟೈಲ್ ಲೀವ್ ಮಾಡೋದು. 1940s ಅಲ್ಲಿ ಅವ್ನು ಮಾತಾಡಿದ್ದೇನು? ಒಂದು ಬೇಸಿಕ್ ನೀಡ್ಸು, ಸೈಕಾಲಜಿಕಲ್ ನೀಡ್ಸು, ಸೆಲ್ಫ್ ಫುಲ್ಫಿಲ್ಮೆಂಟ್ಸ್ ನೀಡ್ಸ್ ಅಂತ ಅವಾಗ ಮಾತಾಡ್ದ. ಅವಾಗ ಅವನು ಕೂತ್ಕೊಂಡು ನಾನು ಯೋಚನೆ ಮಾಡ್ಬೇಕಾದಾಗ ಈ ಮಾಡೆಲ್ನ ಅವನಿಗಂತ ಅವ್ನಿಗೆ ಯೋಚನೆ ಬಂದಿದ್ದು ಏನು ಅಂತ ಅಂದ್ರೆ ಫುಡ್, ವಾಟರ್, ಶೆಲ್ಟರ್ ಇದ್ರೆ ಸಾಕಪ್ಪ, ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ. ನಾವು ಇವತ್ತಿಗೆ ಅದನ್ನ ಕರೆಂಟ್ ಯೂಸ್ ಮಾಡಿ ಆಫ್ಟರ್ 60-80 ಇಯರ್ಸ್ ಆದ್ಮೇಲೆ ಇವತ್ತಿಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಅವತ್ತು ಅವ್ನು ಹೇಳಿದ್ದು ಇವತ್ತಿಗೆ ಅದು ಮ್ಯಾಚ್ ಆಗಲ್ಲ. ಯಾಕೆ? ಬಿಕಾಸ್ ಬೇಸಿಕ್ ನೀಡ್ಸ್ ಅಂತ ನಾವು ಮಾತಾಡ್ಬೇಕಾದಾಗ ನಾನು ಬರೀ ಫುಡ್, ವಾಟರ್, ಶೆಲ್ಟರ್ ನನ್ನ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಇವಾಗ ನಾನೇನ್ ಮಾಡ್ತೀನಿ? ಮನೆಗೊಂದು ಟಿವಿ ಇರ್ಬೇಕು, ಒಂದ್ ಮನೇಲಿ ಒಂದ್ ಮಂಚ ಇರ್ಬೇಕು, ಒಂದ್ ಕಬೋರ್ಡ್ ಇರ್ಬೇಕು, ಇಷ್ಟು ಬಟ್ಟೆಗಳು ಇರ್ಬೇಕು ನನ್ನ ಹತ್ರ ಸ್ಟವ್ ಇರ್ಬೇಕು, ಗ್ಯಾಸ್ ಇರ್ಬೇಕು, ಕರೆಂಟ್ ಪವರ್ ಇರ್ಬೇಕು. ನನ್ನ ಬೇಸಿಕ್ ನೀಡ್ಸು ಬರೀ ಫುಡ್, ವಾಟರ್, ಶೆಲ್ಟರ್ಗೆ ಸ್ಟಿಕ್ ಆನ್ ಆಗ್ಲಿಲ್ಲ. ನಾನು ಬೇರೆ ಇನ್ನೇನೋ ಎಕ್ಸ್ಟ್ರಾ ಏನ್ ಮಾಡ್ತಾ ಇದ್ದೀನಿ? ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅಸಂಪ್ಷನ್ಸ್ ಗಳನ್ನೋದು ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಮಾತ್ರ ಸೂಟ್ ಆಗುತ್ತೆ ಹೊರತು ಎಲ್ಲಾ ಟೈಮ್ಗೂ ಏನಾಗಲ್ಲ, ಸೂಟ್ ಆಗಲ್ಲ ಅಂತ ಹೇಳಿ. ಸೊ ಇದು ಅವಾಗ ಏನಾಗ್ತಾ ಹೋಗುತ್ತೆ? ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಸಂಪ್ಷನ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಯುವರ್ ವಾಟ್ ಯು ಕಾಲ್ಡ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸ್ಕೋಪ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ ಇದೆ. ನಾನು ಸ್ಕೋಪ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ನ ಡೀಟೇಲ್ಡ್ ಆಗಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ತೀನಿ. ಬಟ್ ಮೀನ್ ವೈಲ್ ಏನೇನು ಅಥವಾ ಯಾವ್ಯಾವ ಎಲಿಮೆಂಟ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಾನು ತೋರಿಸ್ತಾ ಹೋಗ್ಬಿಡ್ತೀನಿ. ಒಂದು ಡಿಮ್ಯಾಂಡ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತೀನಿ, ಅದಾದ್ಮೇಲೆ ಕಾಸ್ಟ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತೀನಿ, ದೆನ್ ಪ್ರೈಸಿಂಗ್ ಡಿಸಿಷನ್ಸ್ ಬಗ್ಗೆ ಮಾತಾಡ್ತೀನಿ, ಪ್ರೊಡಕ್ಷನ್ ಅಂಡ್ ಸಪ್ಲೈ ಅನಾಲಿಸಿಸ್ ಬಗ್ಗೆ ಮಾತಾಡ್ತೀನಿ, ಪ್ರಾಫಿಟ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತೀನಿ, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಬಗ್ಗೆ. ಸೊ ಇಷ್ಟು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾವ್ ಏನ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಮೀನ್ ವೈಲ್ ಸ್ಕೋಪ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತ ಅಂದ್ರೆ ಸಿಂಪಲ್ ಇಷ್ಟೇನೆ. ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಯಾವ್ಯಾವ ಏರಿಯಾಗಳನ್ನ ಕವರೇಜ್ ಮಾಡುತ್ತೆ, ಅಥವಾ ಯಾವ್ಯಾವ ಕಾನ್ಸೆಪ್ಟ್ ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಒಳಗಡೆ ಬರುತ್ತೆ ಅಂತ ಏನ್ ಮಾಡ್ತೀವಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ವಿಲ್ ಸಿ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಟ್ ಮೀನ್ ವೈಲ್ ಏನೇನ್ ಕಾನ್ಸೆಪ್ಟ್ಸ್ ಕವರ್ ಮಾಡಿದೆ ಅಂತ ಜಸ್ಟ್ ನಾನು ರಿವೈಸ್ ಮಾಡ್ಬಿಡ್ತೀನಿ. ಸೊ ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ಮಾತಾಡಿದೆ. ಅದಾದ್ಮೇಲೆ ಒಂದು 2 ಡೆಫಿನೇಷನ್ಸ್ ಗಳನ್ನ ಮಾತಾಡಿದೆ. ಐ ಥಿಂಕ್ ನಾನು ಇವತ್ತು ಕ್ಲಾಸಲ್ಲಿ ನಾನು ನಿಮ್ಗೆ ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಕೊಡ್ತಾ ಇರೋ ಅಸೈನ್ಮೆಂಟ್ ಬಂದು ಆಸ್ ಲೈಕ್ ನೀವು SCM ಅಲ್ಲಿ ಏನ್ ಮಾಡಿದ್ರಿ, ವಾಟ್ ಯು ಕಾಲ್ಡ್ ಡೆಫಿನೇಷನ್ಸ್ ಗಳನ್ನ ನಾನೇ ತೋರಿಸಿ ಅದನ್ನ ನೀವು ಡಿಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ SCM ಅಲ್ಲಿ. ಸೊ ಅದೇ ರೀತಿ ಇಲ್ಲೂ ಹೇಳ್ತಾ ಇದ್ದೀನಿ. ಈ 2 ಡೆಫಿನೇಷನ್ ಬಿಟ್ಟು ನೀವ್ ಏನ್ ಮಾಡ್ಬೇಕಂದ್ರೆ ಮಿನಿಮಮ್ 5 ಡೆಫಿನೇಷನ್ಸ್ ಗಳನ್ನ ನೀವ್ ಏನ್ ಮಾಡ್ಬೇಕಾಗತ್ತೆ? ಹುಡುಕಿ ಅಸೈನ್ಮೆಂಟ್ ಅಲ್ಲಿ ಬರೆದು ನೀವು ನನಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದ್ಸಲಿ ಹೇಳ್ತೀನಿ, ಇಲ್ಲಿ ನಾನು ಕೊಟ್ಟಿರೋಂತ 2 ಡೆಫಿನೇಷನ್ ನ ಬಿಟ್ಟು ಯಾವ್ದಾದ್ರು ಬೇರೆ 5 ಆಥರ್ಸ್ ಗಳು ಡಿಫೈನ್ ಮಾಡಿರೋದನ್ನ ನೀವೇನ್ ಮಾಡ್ಬೇಕಾಗತ್ತೆ? ಬರ್ದು ಅದನ್ನ ನಿಮ್ಮ ಒಂದು ಓನ್ ವರ್ಡ್ಸ್ ಅಲ್ಲಿ ಒಂದು 4-5 ಲೈನು ಅದನ್ನ ಸಮ್ಮರೈಸ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ? ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಮಿನಿಮಮ್ 5 ಆಥರ್ಸ್ ನೀವೇನ್ ಮಾಡ್ಬೇಕು? ಡೆಫಿನೇಷನ್ ನನಗೆ ಸಬ್ಮಿಟ್ ಮಾಡ್ಬೇಕು. ಸೊ ಇದಾದ್ಮೇಲೆ ನಾವು ನೇಚರ್ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ಫೀಚರ್ಸ್ ಗಳ ಬಗ್ಗೆ ವಿ ಡಿಸ್ಕಸ್ಡ್ ಅರೌಂಡ್ 8 different features of what you called managerial economics. So next class we will going to discuss about scope of managerial economics.